ವೀಕ್ಷಕರೇ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಜಾತಿ ವಿಷಯಕ್ಕೆ ಬಂದರೆ ಅಲ್ಲಿ ಗಂಡು ಹೆಣ್ಣು ಮಾತ್ರವೇ ಜಾತಿ. ರಾಜಕಾರಣಿಗಳಲ್ಲೂ ಹಾಗೆ ಅನ್ನಿಸ್ತಾ ಇದೆ. ಇದು BJPಯವರಿಗೂ ಅನ್ವಯ, ಕಾಂಗ್ರೆಸ್ನವರಿಗೂ ಅನ್ವಯ. ಈ ವಿಷಯ ಇಲ್ಲೇ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಪ್ರಿಯಾಂಕಾ ಗಾಂಧಿಯವರ ಮಗ ಮುಸ್ಲಿಂ ಹೆಣ್ಣು ಮಗಳನ್ನು ಮದುವೆ ಆಗ್ತಾ ಇದ್ದಾನಂತೆ. ಅದು ಮಹಾ ಅಪರಾಧ, ದೇಶದ್ರೋಹದ ಕೆಲಸ ಎಂಬಂತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಇದನ್ನು ಕಾಂಟ್ರವರ್ಸಿ ಮಾಡ್ತಾ ಇರೋದು ಯಾರು? ಅದೇ BJP ಮತ್ತು ಸಂಘ ಪರಿವಾರದವರು. BJPಯಲ್ಲಿ ಇರುವವರು ಈ ಹಿಂದೆ ಯಾರೂ ಕೂಡ ಮುಸ್ಲಿಮರೊಂದಿಗೆ ಮದುವೆಯ ಸಂಬಂಧವನ್ನೇ ಸ್ಥಾಪಿಸಿಲ್ಲ ಎನ್ನುವಷ್ಟರ ಮಟ್ಟಿಗೆ ಕಣ್ಣು ಮುಚ್ಚಿ ಚರ್ಚೆ ಮಾಡಲಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿಯವರನ್ನು ಮತ್ತು ಅವರ ಕುಟುಂಬವನ್ನು ಬೈಯಲಾಗ್ತಾ ಇದೆ. ಇವರದೆಲ್ಲ ಜಾಣ ಕುರುಡೋ ಜಾಣ ಮರೆವೋ ನೋಡಿ. ಮುರಳಿ ಮನೋಹರ್ ಜೋಶಿ, LK ಅದ್ವಾನಿ, ಮೋಹನ್ ಭಾಗವತ್, ಈ ಕುಟುಂಬಗಳಲ್ಲಿಯೂ ಮುಸ್ಲಿಂ ಮದುವೆಯ ವರದಿಗಳು ಇವೆ. ಅಂದರೆ ಪ್ರಿಯಾಂಕಾ ಗಾಂಧಿ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲದೇ ಇರ್ತಿದ್ರೆ ಈ ಮದುವೆ ವಿವಾದ ವಿಷಯವೇ ಆಗ್ತಾ ಇರಲಿಲ್ಲ. ವಿವಾದದ ಹಿಂದಿರುವ ಉದ್ದೇಶ ರಾಜಕೀಯವಾಗಿ ಅವರನ್ನು ಹಣಿಯಬೇಕು ಎನ್ನುವುದಷ್ಟೇ. ಪ್ರಿಯಾಂಕಾರವರ ಪುತ್ರ ರಯ್ಯಾನ್ ಹಾಗೂ ಅವಿವಾ ಬೇಗ್ ಎಂಬವರ ಮದುವೆ ನಿಶ್ಚಿತಾರ್ಥ ಕಳೆದ ವಾರ ನಡೆದಿದೆ. ಇದು ವಿವಾದ ಆಗಬಾರದೆಂದೇ ಇವರು ಬಹಳ ಸಿಂಪಲ್ ಆಗಿ ನಿಶ್ಚಿತಾರ್ಥ ಮಾಡಿ ಮುಗಿಸಿರಬಹುದು. ಆದರೂ ಇದು ವಿವಾದ ಆಗಿದೆ. ಪ್ರಿಯಾಂಕಾ ಗಾಂಧಿಯವರ ಸೊಸೆ ಆಗಲಿರುವವಳ ಹೆಸರು ಮುಸ್ಲಿಂ ಇರುವುದು ಇವರಿಗೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇಂತಹವರಿಗೆ ಈ ಹಿಂದೆ ಮೊದಲಾಗಿ ಕಾಡಿದ್ದು ಫಿರೋಜ್ ಎಂಬ ವ್ಯಕ್ತಿಯನ್ನು ಇಂದಿರಾ ಗಾಂಧಿ ಮದುವೆಯಾಗಿದ್ದು. ಆ ಫಿರೋಜ್ನನ್ನು ಇವರು ಫಿರೋಜ್ ಖಾನ್ ಎಂದು ಹೇಳಿಕೊಂಡು ತಿರುಗಿದರು. ವಾಸ್ತವದಲ್ಲಿ ಆ ಫಿರೋಜ್ ಫಾರ್ಸಿ ಸಮುದಾಯಕ್ಕೆ ಸೇರಿದವರು. ಫಾರ್ಸಿ ಕೂಡ ಒಂದು ಪ್ರತ್ಯೇಕ ಧರ್ಮ ಎನ್ನುವುದು ಗೊತ್ತಿದ್ದು ಕೂಡ ಫಿರೋಜ್ ಮುಸ್ಲಿಂ ಎಂದು ಈಗಲೂ ಹೇಳ್ತಾ ಇರೋರು ನಾವು ಕಾಣ್ತಾ ಇರ್ತೇವೆ. ಇಂದಿರಾ ಗಾಂಧಿ ಮತ್ತು ಫಿರೋಜ್ರವರ ಮದುವೆ ಯಾವ ಅದ್ಧೂರಿತನ ಇಲ್ಲದೆ ನಡೀತು. ಯಾಕೆಂದರೆ ಆಗಲೂ ಇದು ವಿವಾದ ಆಗಿತ್ತು. ಕಾಶ್ಮೀರಿ ಪಂಡಿತ ಎನಿಸುವ ಸಾರಸ್ವತ ಬ್ರಾಹ್ಮಣ ಕುಟುಂಬದ ಹುಡುಗಿ ಫಾರ್ಸಿ ಸಮುದಾಯದ ಹುಡುಗನನ್ನು ಮದುವೆಯಾಗುವುದು ಅಂದರೆ ಯಾರು ಊಹಿಸಲಿಕ್ಕೆ ಸಾಧ್ಯೆಯಾ? ಈ ಸನ್ನಿವೇಶವನ್ನು ಯಾರೂ ಊಹಿಸಿರ್ಲಿಕ್ಕಿಲ್ಲ. ಆದರೂ ಆಯಿತು. ಅಂದರೆ 1942ರಲ್ಲಿ ಅಲಹಾಬಾದ್ನ ನೆಹರು ಕುಟುಂಬದ ಬಂಗಲೆ ಆನಂದ ಭವನದಲ್ಲಿ ಅವರದೇ ಕುಟುಂಬದ ಸದಸ್ಯರ ಉಪಸ್ಥಿತಿಯಲ್ಲಿ ಈ ಮದುವೆ ನಡೆದಿತ್ತು. ಹುಡುಗ ಫಾರ್ಸಿ ಆಗಿದ್ದರೂ ಮದುವೆ ನಡೆದಿದ್ದು ಮಾತ್ರ ಹಿಂದೂ ಸಂಪ್ರದಾಯದಂತೆಯೇ. ಇದನ್ನು ಗಮನಿಸಬೇಕು. ಈ ಮದುವೆಯ ಸಂಪ್ರದಾಯದ ಬಗ್ಗೆಯೂ ಕೂಡ ಅಪಸ್ವರ ಎತ್ತಲಾಗಿತ್ತು. ಅದರ ಹೊರತಾಗಿಯೂ ಮದುವೆ ನಡೆಯಿತು. ಆ ಬಳಿಕ ಅಂತರ್ಧರ್ಮೀಯ ಮದುವೆ ಈ ಕುಟುಂಬದಲ್ಲಿ ಮುಂದುವರಿಯಿತು. ಇಂದಿರಾ ಗಾಂಧಿಯವರ ಹಿರಿಯ ಪುತ್ರ ರಾಜೀವ್ ಗಾಂಧಿ ಕ್ರೈಸ್ತ ಮತದ ಸೋನಿಯಾರನ್ನು ಮದುವೆಯಾದರು. 1968ರಲ್ಲಿ ರಾಜೀವ್ ಮತ್ತು ಸೋನಿಯಾರವರ ಮದುವೆಯಾಯಿತು. ಗಮನಿಸಿ, ಈ ಮದುವೆ ಕೂಡ ಹಿಂದೂ ಸಂಪ್ರದಾಯದಂತೆಯೇ ಆಗಿತ್ತು. 1974ರಲ್ಲಿ ಸಂಜಯ್ ಗಾಂಧಿ ಅಂದರೆ ಇಂದಿರಾ ಗಾಂಧಿಯವರ ಎರಡನೆಯ ಪುತ್ರ, ಇವರ ಮದುವೆ ಚರ್ಚೆಗೆ ಬಂತು. ಇದು ಕೂಡ ಅಂತರ್ಧರ್ಮೀಯ ಮದುವೆ. ಆದರೆ ಇಲ್ಲಿ ವಿವಾದ ಆಗಿದ್ದು ಅಂತರ್ಧರ್ಮೀಯ ಅನ್ನುವ ಕಾರಣಕ್ಕಾಗಿ ಅಲ್ಲ, ಖುದ್ದು ಇಂದಿರಾ ಗಾಂಧಿಗೆ ಈ ಮದುವೆ ಅಷ್ಟು ಇಷ್ಟ ಇರಲಿಲ್ಲ ಎಂಬ ಕಾರಣಕ್ಕೆ. ಎಲ್ಲ ಅಡೆತಡೆಗಳನ್ನು ಮೀರಿ ಸಂಜಯ್ ಗಾಂಧಿ ಸಿಖ್ ಸಂಪ್ರದಾಯದ ಮನೇಕಾ ಗಾಂಧಿಯವರನ್ನು ಪೂರ್ಣ ಹಿಂದೂ ಸಂಪ್ರದಾಯದಂತೆಯೇ ಮದುವೆಯಾದರು. ನೆಹರು ಗಾಂಧಿ ಕುಟುಂಬದಲ್ಲಿ ಮತ್ತೆ ಅಂತರ್ಧರ್ಮೀಯ ಗದ್ದಲ ಎದ್ದಿದ್ದು 1997ರಲ್ಲಿ ಪ್ರಿಯಾಂಕಾ ಗಾಂಧಿಯ ಮದುವೆ ರಾಬರ್ಟ್ ವಾದ್ರಾರೊಂದಿಗೆ ಆದಾಗ. ರಾಬರ್ಟ್ ವಾದ್ರಾ ಕ್ರಿಶ್ಚಿಯನ್ ಆಗಿದ್ದರೂ ಕೂಡ ಇವರ ಮದುವೆ ನಡೆದಿದ್ದು ಪೂರ್ಣ ಪ್ರಮಾಣದ ಕಾಶ್ಮೀರಿ ಪಂಡಿತರ ಹಿಂದೂ ಸಂಪ್ರದಾಯದಂತೆ. ಈ ಮದುವೆಗಳ ವಿವಾದಗಳಿಂದ ರಾಹುಲ್ ಗಾಂಧಿ ಸ್ವಲ್ಪ ದೂರ ಇದ್ದಾರೆ. ಕಾರಣ ಏನೇ ಇರಬಹುದು. ಇನ್ನು ಈಗ ನಾವು ವಿವಾದದ ರೂಪದಲ್ಲಿ ನೋಡ್ತಾ ಇರೋದು ಪ್ರಿಯಾಂಕಾರವರ ಪುತ್ರನ ಮದುವೆಯನ್ನು. ಪ್ರಿಯಾಂಕಾರವರ ಭಾವಿ ಸೊಸೆ ಅವಿವಾ ಬೇಗ್, ಇವರ ತಂದೆ ಇಮ್ರಾನ್ ಬೇಗ್ ಒಬ್ಬ ಉದ್ಯಮಿ. ನವದೆಹಲಿಯಲ್ಲಿ ಇವರ ಉದ್ಯಮ ಇದೆ. ಇಮ್ರಾನ್ ರವರದು ಕೂಡ ಅಂತರ್ಧರ್ಮೀಯ ಮದುವೆ. ಇವರ ಪತ್ನಿ ಹೆಸರು ನಂದಿತಾ. ಇವರು ಪಂಜಾಬಿ ಹಿಂದೂ. ಅಂತರ್ಧರ್ಮೀಯ ವಿವಾಹ ಅಂದರೆ ಸಹಜವಾಗಿ ಅದರಲ್ಲಿ ಪ್ರೀತಿ ಪ್ರೇಮ ಇದ್ದೇ ಇರ್ತದೆ. ಅವಿವಾ ಬೇಗ್ ಮತ್ತು ರಯಾನ್ ಕಾಲೇಜು ದಿನಗಳಲ್ಲಿಯೇ ಪರಿಚಿತರು. ಇಮ್ರಾನ್ ಮತ್ತು ಪ್ರಿಯಾಂಕಾರ ಕುಟುಂಬದವರು ಕೂಡ ಬಹಳ ಸಮಯದಿಂದ ಪರಿಚಿತರು ಅಷ್ಟೇ ಅಲ್ಲ, ಆತ್ಮೀಯ ಬಾಂಧವ್ಯವನ್ನು ಹೊಂದಿರುವವರು. ಅವಿವಾ ಬೇಗ್ ಮತ್ತು ರಯ್ಯಾನ್ ರವರ ಹವ್ಯಾಸ ಇವರಿಬ್ಬರದು ಒಂದೇ ಆಗಿತ್ತು. ಅಂದರೆ ಇವರು ಫೋಟೋಗ್ರಫಿಯಲ್ಲಿ ಆಸಕ್ತಿಯನ್ನು ಹೊಂದಿದ್ದರು. ಈ ಆಸಕ್ತಿ ಕೂಡ ಇವರನ್ನು ಹತ್ತಿರಕ್ಕೆ ತಂದಿದ್ದು. ಆದ್ದರಿಂದ ಇದನ್ನೆಲ್ಲ ಸಹಜವಾಗಿ ನೋಡಬೇಕು. ವಿವಾದ ಮಾಡಬೇಕಾದ್ದು ಇದರಲ್ಲಿ ಏನೂ ಕಾಣುವುದಿಲ್ಲ. ಆದರೂ ವಿವಾದ ಮಾಡುವವರ ಗಮನಕ್ಕೆ ಇರಲಿ ಅಂತ ಹೇಳ್ತಾ ಇದ್ದೇನೆ. BJP ದೇಶದಲ್ಲಿ ಆಗಷ್ಟೇ ಮೊಳಕೆ ಹೊಡೆಯುತ್ತಿತ್ತು. ಆಗ BJPಯಲ್ಲಿದ್ದ ಮುಸ್ಲಿಂ ನಾಯಕ ಮುಖ್ತಾರ್ ಅಬ್ಬಾಸ್ ನಖ್ವಿ. ಈ ನಖ್ವಿ ಮದುವೆಯಾಗಿದ್ದು ಹಿಂದೂ ಧರ್ಮದ ಸೀಮಾ ಎಂಬುವವರನ್ನು. BJPಯಲ್ಲಿ ಸಚಿವರೂ ಆಗಿದ್ದ ಸೈಯದ್ ಶಹನವಾಜ್ ಹುಸೇನ್ ಮದುವೆಯಾಗಿದ್ದು ಹಿಂದೂ ರೇಣು ಎಂಬ ಹುಡುಗಿಯನ್ನು. ನಿಮಗೆ ಸುಹಾಸಿನಿ ಸ್ವಾಮಿ ಗೊತ್ತಾ? ಇವರು BJPಯ ಸಂಸದರಾಗಿದ್ದ ಸುಬ್ರಹ್ಮಣ್ಯನ್ ಸ್ವಾಮಿಯವರ ಪುತ್ರಿ. ಈಕೆಯ ಮದುವೆ ಮುಸ್ಲಿಂ ಧರ್ಮದ ಮತೀನ್ ಹೈದರ್ರೊಂದಿಗೆ. ಹೀಗೆ ಕೆದಕುತ್ತಾ ಹೋದರೆ ಬಹಳಷ್ಟು ಸಿಗ್ತಾ ಹೋಗ್ತದೆ. ಸದ್ಯಕ್ಕೆ ಇಷ್ಟು ಸಾಕು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.